ನೆನ್ನೆ ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ. ಹಾಸನದಲ್ಲೇ ಯಾಕೆ ಮಾಡಿದ್ರು? JDS ಒಂದು ಕೌಂಟ್ರು ಕೊಡೋದಕ್ಕೆ. ದೇವೇಗೌಡರ ತವರು ಜಿಲ್ಲೆಯಲ್ಲಿ ಸಮಾವೇಶ ಮಾಡುವ ಮೂಲಕ. ಅದನ್ನು ನೋಡ್ಕೊಂಡು JDS ಸುಮ್ಮನೆ ಇರಬೇಕಾ? ಸುಮ್ಮನೆ ಇರುತ್ತಾ? ಇಲ್ಲ. ಅವರು ಒಂದು ಸಮಾವೇಶ ಮಾಡ್ತಾರಂತೆ. ಎಲ್ಲಿ? ಮಂಡ್ಯದಲ್ಲಿ. ಯಾವಾಗ? 15ನೇ ತಾರೀಕು ಡಿಸೆಂಬರ್ 16 ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಬರ್ತ್ಡೇ. ಅದರ ಹಿಂದಿನ ದಿವಸ ಮಂಡ್ಯದಲ್ಲಿ JDS ಸಮಾವೇಶ, ಶಕ್ತಿ ಪ್ರದರ್ಶನ. ದೇವೇಗೌಡರ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಡೆಸಿದ ಅದ್ದೂರಿ ಸಮಾವೇಶಕ್ಕೆ ಉತ್ತರ ಅನ್ನುವಂತೆ ಮಂಡ್ಯದಲ್ಲಿ JDS ಸಮಾವೇಶ. ಸರ್ MV ಕ್ರೀಡಾಂಗಣದಲ್ಲಿ ಸಮಾವೇಶ, ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಇತ್ಯಾದಿ ಇತ್ಯಾದಿ. ಚನ್ನಪಟ್ಟಣದ ಸೋಲು JDS ಕಾರ್ಯಕರ್ತರನ್ನ ಕುಗ್ಗಿಸಿದೆ, ಅವ್ರನ್ನೊಂದು ಹುರಿದುಂಬಿಸುವ ಉದ್ದೇಶ. ಅದರ ಜೊತೆಗೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳ ಘೋಷಣೆ ಆಗ್ತಾ ಇದ್ದಾವೆ. ಅದಕ್ಕೂ ಕೂಡ ಕಾರ್ಯಕರ್ತರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು. ಮಂಡ್ಯ JDS ನಾಯಕ CS ಪುಟ್ಟರಾಜು ಸ್ಥಳ ಪರಿಶೀಲನೆ ಮಾಡಿ ಮಾತಾಡೋದು, ಕೇಳಿಸ್ಕೊಡಿ. 16ನೇ ತಾರೀಕು ಅವರ ಹುಟ್ಟುಹಬ್ಬ ಇದೆ. ಹಾಗಾಗಿ ನಾವು 15ನೇ ತಾರೀಕು ಸಾಯಂಕಾಲ ಹಾಗೆ ವಿಶೇಷವಾಗಿ ಕೇಂದ್ರ ಸ್ಥಾನದ ಕೆಲವು ಅನುಷ್ಠಾನದ ಕಾರ್ಯಕ್ರಮ, ಜನಪರವಾಗಿ ಏನಿದೆ ಅವನ್ನ ಜನಕ್ಕೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮನೂ ಅವತ್ತು ನಾವು ಹಾಕೊಂಡು ಸಂಜೆ ಒಂದು ಈ ಸ್ಟೇಡಿಯಂನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂಥೇಳಿ ನಮ್ಮ ಕುಮಾರಣ್ಣರ ಕಾರ್ಯಕ್ರಮ ಅಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಸೇರ್ತಾರೆ. ಲಕ್ಷಾಂತರ ಜನನೇ ಇವತ್ತು ಇಲ್ಲಿ ಸೇರಿ ಒಂದು ಕಾರ್ಯಕ್ರಮ ಮಾಡುವಂಥ ಕಾರ್ಯಕ್ರಮ ಮಾಡ್ತಾರೆ. KR ನಗರ ಸೇರಿದ ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಹಾಜನತೆಗಳನ್ನೇ ಅವ್ರ ಅಭಿಮಾನಿಗಳನ್ನೇ ಕರೆದು ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸ ಮಾಡ್ತಾರೆ. 16 ಇದ್ರ ಬಗ್ಗೆ ಅಪ್ಡೇಟ್ಸ್ ತಗೋಣ. ಅದಕ್ಕಿಂತ ಮುಂಚೆ ಪಾರ್ಟಿ ರೌಂಡ್ಸ್ನಲ್ಲಿ ಒಂದು ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.